Hi friends, very good evening. Welcome back to Davangere Tutorials. ಸ್ನೇಹಿತರೆ ಇಂದು ನಡೆದ KRTET ಪೇಪರ್ 1 ಮ್ಯಾಥ್ಸ್ ರಿಲೆವೆಂಟ್ ಕೀ ಆನ್ಸರ್ಸ್ ನ ಮಾಡೆಲ್ ಕೀ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಈಸಿ ಇತ್ತು ಪೇಪರು. ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ವರ್ಷನಲ್ಲೂ ಸಹ ನಿಮಗೆ ಆನ್ಸರ್ ನ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ರೈಟ್, ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಎಸ್, ಫಸ್ಟ್ ಕ್ವಶನ್, ದಿ ನಂಬರ್ ಆಫ್ ರೆಕ್ಟಾಂಗ್ಯುಲರ್ ಫೇಸಸ್ ಇನ್ ಎ ಕ್ಯೂಬಾಯ್ಡ್ ಅಂದ್ರೆ ಆಯತಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು? ವೆರಿ ಸಿಂಪಲ್. ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಸ್ನೇಹಿತರೆ? ಅದು 6 ಮುಖಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 28 x to the power of 4 y to the power of 5, 49 x to the power of 5 y to the power of 4 ಅಂತ ತಗೊಂಡಾಗ ಓಕೆ, ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? 28 ಮತ್ತೆ 49 ಗೆ 7 ಬರುತ್ತೆ. ಓಕೆ, ಇರುವಂತ ಆಪ್ಷನ್ ಅದೊಂದೇ, 7 x to the power of 4 y to the power of 4. ಓಕೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮೀನ್ಸ್ HCF. ಮಾಸಾಹವನ್ನ ನಾವಿಲ್ಲಿ ತಗೋಬೇಕು. 28 x ನ ಘಾತ 4 y ನ ಘಾತ 5, 49 x ನ ಘಾತ 5 y ನ ಘಾತ 4. ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಾಸಹ ಎಷ್ಟಾಗಿರುತ್ತೆ ಅಂದ್ರೆ 7 ಆಗಿರುತ್ತೆ. 7 x ನ ಘಾತ 4 y ನ ಘಾತ 4. ಈ ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಹೇಳಿಕೆಗಳನ್ನ ಒಮ್ಮೆ ನೋಡೋಣ. ಒಂದು ತ್ರಿಭುಜವು 2 ಲಂಬ ಕೋನಗಳನ್ನ ಹೊಂದಿರುತ್ತೆ, ಅಲ್ಲ. ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನ ಹೊಂದಿರುತ್ತೆ, ಅಲ್ಲ. ಒಂದು ತ್ರಿಭುಜವು 2 ಲಘು ಕೋನಗಳನ್ನ ಹೊಂದಿರುತ್ತೆ, ಹೌದು. Yes, the correct statement among the following is option 3. That is, a triangle can have 2 acute angles. Okay na? So option 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. The value of 1 3/10 to the power of 3 is ಏನಾಗುತ್ತಿದ್ದು? 10 10 10 plus 3 13 13 divided by 10 ರ ಘಾತ 3. ಓಕೆ, ಇಲ್ಲಿ 13/10 ಇಂಟು 13/10 ಇಂಟು 13/10 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇವುಗಳನ್ನ ಮೂರನ್ನು ಸಹ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಬೇಕು. ಮಿಶ್ರ ಭಿನ್ನರಾಶಿಗೆ ಇದನ್ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಆನ್ಸರ್ ಆಪ್ಷನ್ 3 ಸ್ನೇಹಿತರೆ. 2 197 ಡಿವೈಡೆಡ್ ಬೈ 1000 2 197 ಡಿವೈಡೆಡ್ ಬೈ 1000 ಬರುತ್ತೆ. ಓಕೆ, 2 197 ಡಿವೈಡೆಡ್ ಬೈ 1000 ಇಲ್ಲಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ. ಓಕೆ, ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ವಿ, ಒಂದು ಯಾವುದು ವರ್ಗ ಸಮೀಕರಣದ ಮೇಲೆ ಇರುತ್ತೆ ಅಥವಾ ರೇಖಾತ್ಮಕ ಸಮೀಕರಣದ ಮೇಲೆ ಕ್ವಶನ್ ಇರುತ್ತೆ. ಓಕೆನಾ? ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಸ್ನೇಹಿತರೆ. ರೇಖಾತ್ಮಕ ಸಮೀಕರಣ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇಸ್ ಈಕ್ವಲ್ ಟು 1, ಹೌದಲ್ವಾ? ಹಿಯರ್ the x will having the highest power of x is 1. ಓಕೆ, ಈ ಒಂದು ರೇಖಾತ್ಮಕ ಸಮೀಕರಣದಲ್ಲಿ ಇರ್ತಕ್ಕಂಥ ಚರಾಕ್ಷರ x ಏನಿದೆ ಇದರ ಅತಿ ಹೆಚ್ಚಿನ ಘಾತ 1 ಇದೆ. ಸರ್, ಬೇರೆದ್ರಲ್ಲೂ ಸಹ ಒಂದೇ ಅಲ್ವಾ ಸರ್ ಇರೋದು ಅನ್ನೋ ರೀತಿಯಲ್ಲಿ ನೀವು ಕೇಳಬಹುದು. ಸರ್, ಇದ್ರಲ್ಲೂ ಅದೇ ಅಲ್ವಾ ಸರ್ ಇರೋದು? ನೋಡಿ, ಇದು 4 ಇಂಟು x ಸ್ಕ್ವೇರ್ ಮಾಡಿದಾಗ 4x² ಇಸ್ ಈಕ್ವಲ್ ಟು 1 ಆಗುತ್ತೆ. ಇಲ್ಲಿ 2 ಬಂತು ಘಾತ. ಇಲ್ಲಿ 2 ಸರ್ ಇದಾದ್ರೂ ಆಗುತ್ತಾ? 4y ಪ್ಲಸ್ 2 3 6 ಆಗುತ್ತೆ. ನೋಡ್ರಿ, 2 ಕ್ಯಾನ್ಸಲ್ ಆಗುತ್ತೆ, ಅದು ಸಮೀಕರಣನೇ ಆಗೋದಿಲ್ಲ, 2 ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ದಿ ಡಿಫರೆನ್ಸ್ ಬಿಟ್ವೀನ್ 150 ಅಂಡ್ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 150 ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 144, ಹೌದಲ್ವಾ? 144 ಅನ್ನೋದು 150ರ ಅತಿ ಸಮೀಪದ ವರ್ಗ ಸಂಖ್ಯೆ ಆಗಿರುತ್ತೆ. 150ರಲ್ಲಿ 144 ಕಳೆದ್ರೆ 6. ಆಪ್ಷನ್ 4 here is the right answer. The maximum number of tangent draw to a circle from an external point. ಕ್ಲಿಯರ್ ಆಗಿದೆ. ಓಕೆ, ಅತ್ಯಂತ ಹೊರಬಿಂದುವಿನಿಂದ ಒಂದು ವೃತ್ತಕ್ಕೆ ಹೊರಬಿಂದುವಿನಿಂದ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂತಹ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತಂದ್ರೆ 2 ಆಗಿರುತ್ತೆ. ಓನ್ಲಿ 2. ಓಕೆ, ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ 2 ಆಗಿದೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಬಹಳ ಪೇಪರ್ ಈಸಿ ಇತ್ತು ಸ್ನೇಹಿತರೆ. ಓಕೆ, ನಾವು
ಏನು ರಿವಿಷನ್ ಅಲ್ಲಿ ಡಿಸ್ಕಸ್ ಮಾಡಿದಂತಹ ಸುಮಾರು ಕ್ವಶನ್ಸ್. ಓಕೆ, ಒಂದು 70ರಿಂದ 80 ಭಾಗದಷ್ಟು ಪ್ರಶ್ನೆಗಳು, ಮತ್ತೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳನ್ನ, ಎಲ್ಲಾ ತರನಾದಂತಹ ಪ್ರಶ್ನೆಗಳನ್ನ ನಾವು ಪೈಡ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಮತ್ತೆ ರಿವಿಷನ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ಯಾರ್ಯಾರಿಗೆ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಕ್ವಶನ್ ನಂಬರ್ 98 ಕೊಟ್ಟಿರುವಂತ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಹೈಯೆಸ್ಟ್ ಡಿಗ್ರಿ ಇಲ್ಲಿ 7 ಇದೆ, ಹೌದಲ್ವಾ? ಹೈಯೆಸ್ಟ್ ಪವರ್ ಇಸ್ 7, ಸೊ ದಟ್ ಈಸ್ ದ ಡಿಗ್ರಿ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ವಾಟ್ ಈಸ್ ದ ಡಿಗ್ರಿ ಆಫ್ ದಿ ಗಿವನ್ ಪಾಲಿನಾಮಿಯಲ್? ಹೌದಲ್ವಾ? The given polynomial highest power itself acts as a degree, here 7, so option 2 is the right answer. A rational number equivalent to 7/19 7/19ಕ್ಕೆ ಸಮನಾದ ಭಿನ್ನರಾಶಿ ಅಥವಾ ಸಮನಾದ ಭಾಗಲಬ್ಧ ಸಂಖ್ಯೆ. ಸಮಾನ ಭಿನ್ನರಾಶಿಗಳಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡಿದೀವಿ. 7 3 21, 19 3 57. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. 21/57 here is the right answer. 7 3s are 21, 19 3s are 57. ಹೌದಲ್ವಾ? ಸೊ ಯಾವ್ದು ಉತ್ತರ ಆಗುತ್ತೆ? ಆಪ್ಷನ್ 3 ಇಲ್ಲಿ ಉತ್ತರ ಆಗುತ್ತೆ. ಇಲ್ಲಿ -4 ಸರಿ ಕೊಟ್ಟಿದ್ದಾರೆ, ಉತ್ತರ ಪ್ಲಸ್ ಅಲ್ಲಿ ಬರಬೇಕು. 3 6 18, 18 36, 3 6 18, 3 6 18, 18 2s 36. ಓಕೆ, 4 ಬಾರಿ ಮೈನಸ್ ಇರೋದ್ರಿಂದ ಉತ್ತರ ಪ್ಲಸ್ ಅಲ್ಲಿ ಬರುತ್ತೆ, ಹೌದಲ್ವಾ? ಸೊ 2, -5 ಬಿಂದುವು ಕಾರ್ಟೀಸಿಯನ್ ಸಮತಲದ ಯಾವ ಚತುರ್ಥಕದಲ್ಲಿದೆ? ಓಕೆ, ಕಾರ್ಟೀಸಿಯನ್ ಸಮತಲ ಅಂತ ಬಂದಾಗ ಇದು 2 ಸಹ ಪ್ಲಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಮೈನಸ್ ಪ್ಲಸ್ ಆಗಿರುತ್ತೆ. ಅಲ್ಲಿ ಕೊಟ್ಟಿರೋದು 2, -5. ಇದು ಇದೇನಾಗ್ಬಿಡ್ಬೇಕು, ಇದೆರಡು ಸಹ ಮೈನಸ್ ಆಗಿರುತ್ತೆ. ಇದು ಪ್ಲಸ್, ಇದು ಮೈನಸ್. ಓಕೆ, 1 2 3 4, 4ನೇ ಚತುರ್ಥಕದಲ್ಲಿ ನಾವು ಈ ಒಂದು ಬಿಂದುವನ್ನ ಕಾಣ್ತೀವಿ. ಫೋರ್ತ್ ಕ್ವಾಡ್ರಾಂಟ್ ಹಿಯರ್ ಇಸ್ ದಿ ರೈಟ್ ಆನ್ಸರ್. ಪ್ಲಸ್ ಮೈನಸ್ ಬಂದಾಗ ಫೋರ್ತ್ ಕ್ವಾಡ್ರಾಂಟ್. Okay, in the figure, angle AGH is 50 degree. Angle AGH is 50 degree. Angle DHF ಮೆಜರ್ ಮಾಡಿ ಅಂತ ಕೇಳಿದ್ದಾರೆ, ಹೌದಲ್ವಾ? ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರದಲ್ಲಿ AGH ನ ಅಳತೆ, ಕೋನ AGH ನ ಅಳತೆ 50 ಡಿಗ್ರಿ ಆಗಿದ್ದು, AB ಅನ್ನೋದು CD ಗೆ ಸಮಾನಾಂತರವಾಗಿದ್ರೆ DHF ನ ಅಳತೆ ಇದು 50 ಡಿಗ್ರಿ ಇದೆ. ಇದು 50 ಡಿಗ್ರಿ ಇದ್ಮೇಲೆ ಓಕೆ, GHD ಇದು ಸಹ ಎಷ್ಟಿರ್ಬೇಕಾಗತ್ತೆ? 50 ಡಿಗ್ರಿ ಆಗಿರ್ಬೇಕಾಗತ್ತೆ. ಆಲ್ಟರ್ನೇಟಿವ್ ಆಂಗಲ್ಸ್. ಓಕೆ, ಸೊ ಇಲ್ಲಿ ಕೇಳಿರೋದು DHF ಅಂತಂದ್ರೆ ಇದು 50 ಡಿಗ್ರಿ ಇದ್ದು, ಇದು ಸರಳ ಕೋನ, ಸರಳ ರೇಖೆ ಆಗಿರೋದ್ರಿಂದ ಸರಳ ರೇಖೆಯ ಮೇಲೆ ಉಂಟಾಗುವಂತಹ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗ್ಬೇಕು. ಇದು 50 ಡಿಗ್ರಿ ಇದ್ರೆ ಇದೆಷ್ಟಾಗಿರ್ಬೇಕು ಸ್ನೇಹಿತರೆ? 130 ಡಿಗ್ರಿ ಆಗಿರ್ಬೇಕು. 130 ಪ್ಲಸ್ 50 ಎಷ್ಟಾಗತ್ತೆ? 180 ಡಿಗ್ರಿ ಆಗುತ್ತೆ. If angle GHD is 50 degree, because of alternate angle, it should be 130 degree. Okay, sum of these two angles is equal to 180 degree. That is right angle. So option 3 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ? ಎಸ್, ರಾಂಬಸ್ ಮೇಲೆ ಕ್ವಶನ್ ಇದೆ. In the given figure ABCD, AB 2x plus 3 and DA is 3x minus 2. In a rhombus, all the sides are equal. ವಜ್ರಾಕೃತಿಯಲ್ಲಿ ಎಲ್ಲಾ ಭಾಗಗಳ ಅಳತೆ ಒಂದೇ ಆಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು? x ನ ಬೆಲೆ ಕಂಡುಹಿಡಿಬೇಕಾಗಿರೋದ್ರಿಂದ ಇಂಟರ್ಚೇಂಜ್ ಮಾಡ್ಕೊಳ್ಳಿ. 3x ಮೈನಸ್ 2x ಆಗುತ್ತೆ, ಹೌದಲ್ವಾ? ಇಲ್ಲಿ -2 ಬಲಗಡೆ ಬಂದಾಗ +2 ಆಗುತ್ತೆ. ಸೊ 3x ಅಲ್ಲಿ 2x ಕಳೆದ್ರೆ x, 3 + 2 ಎಷ್ಟಾಗ್ತಾ ಇದೆ? 5 ಆಗ್ತಾ ಇದೆ. ಸೊ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಇನ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 28 centimeter, the central angle is 45 degree, then the length of arc ಅಂತ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, here the length of arc become equal to how much? 22 centimeter. ಓಕೆ, 22 ಸೆಂಟಿಮೀಟರ್ ಆಗುತ್ತೆ. ಬಹಳ ಸಿಂಪಲ್ ಕ್ವಶನ್, ಬಹಳ ಸಿಂಪಲ್ ಕ್ವಶನ್. ಅಲ್ಲಿ
ನಾವು ಫಾರ್ಮುಲಾ ಥೀಟಾ ಬೈ 360 ಡಿಗ್ರಿ ಇಂಟು ಯಾವ್ದು ಬಳಸಬೇಕು 2πr ಈ ಒಂದು ಸೂತ್ರವನ್ನ ಬಳಸ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಇಲ್ಲಿ ಥೀಟಾ ಅಂತಂದ್ರೆ 45 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22/7 ಆರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 28 ಕೊಟ್ಟಿದ್ದಾರೆ. 7 4 28 45 45 ಎಂಟ್ಲಿ 360 ಡಿಗ್ರಿ ಬರುತ್ತೆ. ಇಲ್ಲಿ ಮತ್ತೆ 4 1 4 2 2 ಕ್ಯಾನ್ಸಲ್, ಉಳಿಯೋದೆಷ್ಟು 22 ಸೆಂಟಿಮೀಟರ್ ಇಲ್ಲಿ ಸರಿಯಾದ ಉತ್ತರ. ಓಕೆನಾ, 22 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅಲ್ಲಿ ಇರೋದೇ 2 ಫಾರ್ಮುಲಾ. ಓಕೆ, 2ರಲ್ಲಿ ಒಂದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. 2ರಲ್ಲಿ ಒಂದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. 103ಕ್ಕೆ 5, ನಾವೀಗ ಡಿಸ್ಕಸ್ ಮಾಡಿದ್ದು 104. ಎಸ್, 22 ಸೆಂಟಿಮೀಟರ್. 130 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ, ಓಕೆ, ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ. ಯಾವ ರೀತಿಯ ಕೋನದ ಅಳತೆಯಾಗಿರುತ್ತದೋ ಹೇಳ್ಬೋದಾ? ಯಾವ ರೀತಿಯ ಅಳತೆಯ ಯಾವ ರೀತಿಯ ಅಳತೆಯ ಆಗಿರುತ್ತೆ? ದಟ್ ಈಸ್ ಈಕ್ವಲ್ ಟು ವಾಟ್? ಇಟ್ ಈಸ್ ಅನ್ ಈಕ್ವಲ್ ಟು ಲಂಬ ಕೋನ, ರೈಟ್ ಆಂಗಲ್. ಹೇಗೆ ಸರ್? ನೋಡಿ, ಇದು ದಿ ಸಮ್ ಆಫ್ ಸಪ್ಲಿಮೆಂಟರಿ ಆಂಗಲ್ ಆಫ್ 145 degree is 45 degree and complementary angle of 45 degree is again 45 degree. The sum of these two is 90 degree. It is equal to a right angle. ಹೌದಲ್ವಾ? 135 ಡಿಗ್ರಿಯ ಸರಳ ಪೂರಕ 45 ಡಿಗ್ರಿಯ ಲಂಬ ಪೂರಕ 45, ಎರಡು ಕೂಡಿದ್ರೆ 90 ಡಿಗ್ರಿ ಬರುತ್ತೆ. 90 ಡಿಗ್ರಿ ಅನ್ನೋದೊಂದು ಲಂಬ ಕೋನ. ಚಿತ್ರದಲ್ಲಿ ಎಸಿ ಅನ್ನೋದು ಎಸಿಯ ಅಳತೆ ಬಿಡಿಯ ಅಳತೆಗೆ ಸಮಾನವಾಗಿದೆ. ಎಬಿ ಮತ್ತು ಸಿಡಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ. ಎಬಿ ಮತ್ತು ಸಿಡಿ ಕೇಳಿದರೆ ಎಬಿ ಮತ್ತೆ ಸಿಡಿ ಒಂದಕ್ಕೊಂದು ಏನಾಗಿರುತ್ತೆ? ಸಮನಾಗಿರುತ್ತೆ. ಓಕೆ, ಎಸಿ ಅನ್ನೋದು ಬಿಡಿಗೆ ಸಮನಾಗಿದ್ರೆ ಅವುಗಳ ಅಲ್ಲಿ ಉಂಟಾಗಿರ್ತಕ್ಕಂತಹ ಅಳತೆಗಳು ಸಹ ಏನಾಗಿದೆ? ಒಂದಕ್ಕೊಂದು ಸಮನಾಗಿರುತ್ತೆ. ಸೊ ಎಬಿ ಇಸ್ ಈಕ್ವಲ್ ಟು ಸಿಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 107. 0.54 ಬಾರ್ 0.54 ಬಾರ್ ಈ ಒಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ? 5/4 ತಲೆ ಮೇಲೆ ಬಾರ್ ಇದೆ ಅಂದ್ರೆ ಅದು ರಿಪೀಟ್ ಆಗ್ತಾ ಇದೆ ಅಂತ. ಇದರ P/Q ರೂಪ ಅಂದ್ರೆ ಭಾಗಲಬ್ಧ ಸಂಖ್ಯೆಯ ರೂಪ ಏನು ಅನ್ನೋದಿಲ್ಲಿ ಪ್ರಶ್ನೆ. ಇದನ್ನ ಏನ್ ಮಾಡ್ಬೇಕು ಸ್ನೇಹಿತರೆ? ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಸಾಲ್ವ್ ಮಾಡಿದಾಗ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. 6/11 ಬರುತ್ತೆ ಸ್ನೇಹಿತರೆ. 6/11 ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ರೈಟ್. ಕ್ವಶನ್ ನಂಬರ್ 198. ಒಂದು ಸಂಖ್ಯೆಯನ್ನು 1/3ಕ್ಕೆ ಮತ್ತು ಅದರ 1/5 ಅನ್ನು ಒಂದು ಸಂಖ್ಯೆ 1/3ಕ್ಕೆ ಅದರ 1/5 ಕೂಡಿದರೆ 32 ಬರುತ್ತೆ. ಹಾಗಾದ್ರೆ ಆ ಸಂಖ್ಯೆ 1/3 ಅಂತ ಬಂದಾಗ 1/3ಕ್ಕೆ 1/5 ಕೂಡ್ತಾ ಇದೀವಿ ಅಂದ್ರೆ 1/3x ಗೆ 1/5x ನ ಕೂಡ್ತಾ ಇದೀವಿ. ಅವಾಗ ಉತ್ತರ ಎಷ್ಟು ಬರ್ತಾ ಇದೆ? 32 ಬರ್ತಾ ಇದೆ. ಇದನ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ? 60 ಬರುತ್ತೆ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಅಥವಾ ಥ್ರೂ ದಿ ಈಕ್ವೇಶನ್ಸ್ ಸಹ ನೀವು ಸಾಲ್ವ್ ಮಾಡಬಹುದು. ನೋಡಿ, 1/3 ಇದೆ. ಓಕೆ, ಇಂಟು 60 ಮಾಡಿದಾಗ 3 ಓಕೆ 20 ಬರುತ್ತೆ. ಅದೇ 1/6 ಮತ್ತೆ 60 ಮಾಡಿದಾಗ 5 12 ಇಲ್ಲಿ 12 ಬರ್ತಾ ಇದೆ. 20 + 12 ಎಷ್ಟು ಬರ್ತಾ ಇದೆ? 32. ಸರಿ ಇದೆ ಅಲ್ವಾ? 32 ಅಲ್ವಾ ಉತ್ತರ ಇರೋದು? So for the question number 108, the right answer is, so question number 1, yes ಯಾವುದು? right answer is which one? 2. 2 ಇಲ್ಲಿ 60 ಇಲ್ಲಿ ಸರಿಯಾದ ಉತ್ತರ. ಯಾವುದಕ್ಕೆ? 108ಕ್ಕೆ. The lateral surface of a hemisphere having its radius 21 centimeter. Okay, ಇಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಎಷ್ಟಾಗಿರುತ್ತೆ? 21 ಸೆಂಟಿಮೀಟರ್ ಅಂತ ಏನೋ ಕೊಟ್ಟಿದ್ದಾರೆ.
21 ಸೆಂಟಿಮೀಟರ್ ಅಂತ ಇದ್ದಾಗ ಸುಲಭವಾಗಿ ನಾವೇನ್ ಮಾಡ್ಬೇಕು, ಅದರ ಸೂತ್ರವನ್ನ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಸಿಂಪ್ಲಿಫಿಕೇಶನ್ ಮಾಡಿದಾಗ ಆಪ್ಷನ್ 1 2772 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಸ್ನೇಹಿತರೆ. ಓಕೆ ರೈಟ್. ಡೀಟೇಲ್ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಬೇಕಷ್ಟೇ. ಸಿಂಪಲ್ ಅಂದ್ರೆ ಸಿಂಪಲ್ ಕ್ವಶನ್ಸ್ ಇದೆ. ಎಲ್ಲಾ ತರನಾದಂತ ಪ್ರಶ್ನೆಗಳನ್ನ ಕೆಲವೊಂದು ಅದೇ ಪ್ರಶ್ನೆಗಳನ್ನೇ ನಾವು ಡಿಸ್ಕಸ್ ಮಾಡಿದೀವಿ, ಅಂದ್ರೆ ವಿತ್ ವ್ಯಾಲ್ಯೂಸ್ ಡಿಸ್ಕಸ್ ಮಾಡಿದೀವಿ. ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಕ್ವಶನ್ಸ್ ಇರೋದ್ರಿಂದ ಯಾರಿಗೂ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ನೀವು ಎಷ್ಟೆಷ್ಟು ಸ್ಕೋರ್ ಮಾಡಿದೀರಾ, ಪರಿಸರದಲ್ಲಿ ಎಷ್ಟು ಮಾಡಿದೀರಾ, ಗಣಿತದಲ್ಲಿ ಎಷ್ಟು ಮಾಡಿದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಸ್, ಚಿತ್ರದಲ್ಲಿ ಕೋನ ABD 25 ಡಿಗ್ರಿ, ಕೋನ ACE 30 ಡಿಗ್ರಿ ಆದರೆ ಏನ ಅಳತೆ? ಓಕೆ, ಇದು 130 ಡಿಗ್ರಿ ಆಗಿದ್ರೆ ಇದು 50 ಡಿಗ್ರಿ ಆಗಿರ್ಬೇಕು. ಇದು 125 ಡಿಗ್ರಿ ಆಗಿದ್ರೆ ಇದು 55 ಡಿಗ್ರಿ ಆಗಿರ್ಬೇಕು. 50 ಪ್ಲಸ್ 55 105 ಆಗತ್ತೆ. 180 ಡಿಗ್ರಿಯಲ್ಲಿ 105 ಡಿಗ್ರಿಯನ್ನು ಏನ್ ಮಾಡಿ ಕಳೀರಿ, ಎಷ್ಟು ಬರುತ್ತೆ? 75 ಡಿಗ್ರಿ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. 70 ಡಿಗ್ರಿ. ಈ ಸಿಂಪಲ್ ಆಗಿರೋದನ್ನ ಅಲ್ಲಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆವಿ ಇರೋದನ್ನ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. 4 ಕೆಂಪು ಪೆನ್ನುಗಳು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರ ತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಎ ಬ್ಯಾಗ್ ಕಂಟೈನ್ಸ್ 4 red pens and 5 black pens. A pen is drawn at random from the bag. Probability of not getting a red pen. ನಾಟ್ ಗೆಟ್ಟಿಂಗ್ ಎ ರೆಡ್ ಪೆನ್ ಅಂತ ಕೇಳಿದಾಗ 4 ರೆಡ್ ಪೆನ್ ಇದೆ, ರೆಡ್ ಪೆನ್ ಸಿಗ್ತಾ ಇಲ್ಲ ಅನ್ನೋದೇ ಆದ್ರೆ ಎಲ್ಲವೂ ಏನಾಗಿರ್ಬೇಕು? ಬ್ಲಾಕ್ ಪೆನ್ಸ್ ಆಗಿರ್ಬೇಕು. ಸೊ 9ರಲ್ಲಿ 5 ಬ್ಲಾಕ್ ಪೆನ್ಸ್ ಅಂದ್ರೆ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. 5/9. ನೆಕ್ಸ್ಟ್ ಕ್ವಶನ್. ದಿ ನಂಬರ್ ಆಫ್ ಫೇಸಸ್ ಅಂಡ್ ನಂಬರ್ ಆಫ್ ಎಡ್ಜಸ್ ಆಫ್ ಎ ಸಾಲಿಡ್ ಆರ್ 6 and 12 ರೆಸ್ಪೆಕ್ಟಿವ್ಲಿ. ದಿ ನಂಬರ್ ಆಫ್ ವರ್ಟಿಸಸ್ ಆಫ್ ದಟ್ ಸಾಲಿಡ್ ಅಂತ ಅಂದಾಗ ಇಲ್ಲಿ F+V = E+2. ಈ ಒಂದು ಕಂಡೀಷನ್ ಅನ್ನ ಬಳಸಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. F+V = E+2. ಇಲ್ಲಿ ಏನೇನ ಕೊಟ್ಟಿದ್ದಾರೆ? ಓಕೆ, ಮುಖಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ F, ಮತ್ತೆ ಅಂಚುಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಓಕೆ, E ಕೊಟ್ಟಿದ್ದಾರೆ. ಇಲ್ಲಿ 6, ಇಲ್ಲಿ 12. 12 + 2 ಎಷ್ಟಾಯ್ತು? 14 ಆಯ್ತು. 6ಕ್ಕೆ ಎಷ್ಟನ್ನ ಕೂಡಿದ್ರೆ 14 ಬರುತ್ತೆ ಅಂದ್ರೆ 8ನ್ನ ಕೂಡಿದ್ರೆ 14 ಬರುತ್ತೆ. ಸೊ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ಇದೆ. ಯೂಲರ್ಸ್ ಫಾರ್ಮುಲಾ ಅಷ್ಟೇ. ಅಲ್ಲಿ 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. 4 ಸೆಂಟಿಮೀಟರ್ ಉದ್ದದ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯನ್ನು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿದಾಗ, ಚೌಕಾಕಾರಕ್ಕೆ ಬದಲಾಯಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಎಷ್ಟಾಗಿರುತ್ತೆ? ಓಕೆ, ಪ್ರತಿ ಬಾಹುವಿನ ಉದ್ದ ಎಷ್ಟಾಗಿರುತ್ತೆ ಸ್ನೇಹಿತರಲ್ಲಿ? 3 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಇದು ಪ್ರಾಬ್ಲಮ್ ನ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡ್ತೇವೆ. ಓಕೆ, 3 ಸೆಂಟಿಮೀಟರ್ ಅದರ ಉದ್ದ ಆಗಿರುತ್ತೆ. ಕ್ವಶನ್ ನಂಬರ್ 114ಕ್ಕೆ ನಾವು ಮೂವ್ ಆನ್ ಆಗೋಣ. ಟ್ರಯಾಂಗಲ್ ABC is a right angled if AC is 5, BC is 12, then the perimeter of triangle ABC. ಅಂದ್ರೆ ಒಂದು ಲಂಬಕೋನ ತ್ರಿಭುಜ ಇದೆಯಲ್ಲ, ಈ ಲಂಬಕೋನ ತ್ರಿಭುಜದಲ್ಲಿ 2 ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. AC ಅಳತೆ 5, AC 5, BC 12 ಕೊಟ್ಟಿದ್ದಾರೆ. AB ಏನಾಗಿರುತ್ತೆ? ಓಕೆ, ಪೈಥಾಗೋರನ್ ತ್ರಿವಳಿಗಳ ಪ್ರಕಾರ ಎಷ್ಟು ಬಾರಿ ರಿವಿಷನ್ ಆಗಿದೆ ಅಲ್ವಾ ರಿವಿಷನ್ ಕ್ಲಾಸ್ ಅಲ್ಲಿ? ಇದು 12, ಇದು 5 ಇದ್ರೆ ಮತ್ತೊಂದು ಎಷ್ಟಾಗಿರ್ಬೇಕು? 13 ಇರಬೇಕು. 13 + 12 25, 25 + 5 30 ಸೆಂಟಿಮೀಟರ್. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಪೈಥಾಗೋರನ್ ತ್ರಿವಳಿಗಳು ಕಂಡೀಷನ್ ತಗೋಬೇಕು. ಪೈಥಾಗೋರನ್ ಟ್ರಿಪ್ಲೆಟ್ಸ್ 5, 12, 13. Sum of these 3 is equal to 30 centimeter. 4/5 of a number is 4. More than the 3/4 of the same number. The number is. Okay. ಇಲ್ಲಿ ಒಂದು ಸಂಖ್ಯೆಯ 4/5ರಷ್ಟು ಅದೇ ಸಂಖ್ಯೆಯ 3/4ರಷ್ಟಕ್ಕಿಂತ 4 ಹೆಚ್ಚು. 4/5ರಷ್ಟು ಅದೇ ಸಂಖ್ಯೆಯ 3/4ರಷ್ಟಕ್ಕಿಂತ 3/4ರಷ್ಟಕ್ಕಿಂತ ಎಷ್ಟು ಜಾಸ್ತಿ ಇದೆ? 4/5 ಅನ್ನೋದು 3/4ರಷ್ಟಕ್ಕಿಂತ 4 ಜಾಸ್ತಿ ಇದೆ. ಹಾಗಾದ್ರೆ ಆ ಸಂಖ್ಯೆ ಏನು? ಇದನ್ನ ನಾವು ಸಾಲ್ವ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ 80 ಬರುತ್ತೆ. ಓಕೆ, 80 is the right answer. 115ಕ್ಕೆ 80 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ.
Next, question number 116. A type of question that makes students draw a rectangle with perimeter 14 centimeter is. Simple question. 14 ಸೆಂಟಿಮೀಟರ್ ಸುತ್ತಳತೆ ಇರುವ ಆಯತವನ್ನ ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ ಯಾವುದು? ವೆರಿ ಸಿಂಪಲ್ ಕ್ವಶನ್. ತೆರೆದ ರೀತಿಯ ಪ್ರಶ್ನಾವಿಧ. ಓಕೆ, ಆಪ್ಷನ್ 4 here is the right answer. ಓಪನ್ ಎಂಡೆಡ್ ಐಟಮ್. ಹೌದಲ್ವಾ? The process of teaching used to explore idea by making connections. Okay, it is option 1. ಕಾನ್ಸೆಪ್ಟ್ ಅಂತ ನಾವು ಅದನ್ನ ಕರ್ಕೊಳ್ತೀವಿ. ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕನವನ್ನ ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಏನಂತ ಕರಿತೀವಿ? ಪರಿಕಲ್ಪನೆ ಅಂತ ನಾವು ಕರ್ಕೊಳ್ತೀವಿ. ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ, ತಿಳಿದಿರೋದ್ರಿಂದ ತಿಳ್ಕೊಂಡಿದ್ದೀವಿ ಅಂತ ತಿಳಿಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ. ಗಣಿತದ ಬೋಧನಾ ವಿಧಾನ ಅಂತ ಬಂದಾಗ ಓಕೆ ಅನುಗಮನ ವಿಧಾನ ಆಗತ್ತೆ. ಓಕೆ, ಕೆಲವೊಂದ್ರಲ್ಲಿ ಸಂಶ್ಲೇಷಣ ವಿಧಾನ ಅಂತ ಇರುತ್ತೆ. ಲೆಟಸ್ ಸಿ, ನೋಡೋಣ ಕೀ ಆನ್ಸರ್ಸ್ ಏನ್ ಬರುತ್ತೆ ಅಂತ. ಓಕೆನಾ, ಇಲ್ಲೊಂದು ಸ್ಟಾರ್ ಮಾರ್ಕ್ ಇಟ್ಕೊಳ್ಳೋಣ. ಓಕೆನಾ, ಕೀ ಆನ್ಸರ್ಸ್ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಆಲ್ಮೋಸ್ಟ್ ಅನುಗಮನ ವಿಧಾನ ನೋಡೋಣ. ಸಂಶ್ಲೇಷಣ ವಿಧಾನ ಅನ್ನೋದು ಸಹ ಕೆಲವೊಂದು ಇದರಲ್ಲಿ ಇದೆ. ಲೆಟಸ್ ಸಿ. ಫೈನಲ್ ಕೀ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡೋಣ. 5 ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಅಂತ. ಓಕೆ, ಅವರು ಸಂವಹನ ಮಾಡಬೇಕು. ದ ಮ್ಯಾಥಮೆಟಿಕಲ್ ಟೀಚಿಂಗ್ ಮೆಥಡ್ ನೋನ್ ಟು ಅನ್ನನ್ ಈಸ್ ಇಂಡಕ್ಟಿವ್ ಆರ್ ಸಿಂಥೆಟಿಕ್ ಅನ್ನೋದು ಬರುತ್ತೆ. ಅಲ್ಲೊಂದು ಸ್ಟಾರ್ ಮಾರ್ಕ್ ಇಟ್ಕೊಳ್ಳೋಣ. In the 5 learning model of teaching mathematics lesson, the phase that students share and communicate their experiences from learning facilitation ಅಂತ ಬಂದಾಗ ಓಕೆ, communicates their experience, communicate ಮಾಡ್ತಾ ಇದ್ದಾರೆ. and learning facilitation ಅಂತ ಬಂದಾಗ ಯಾವ್ದಾಗಿರುತ್ತೆ? ಸಂವಹನ ಮಾಡಬೇಕು. ಓಕೆ, ಹಂಚ್ಕೊಳ್ಬೇಕು. ಓಕೆ, ಯಾವ್ದದು? ವಿವರಿಸುವ ಅಂತ ಆಗಿರುತ್ತೆ. ಓಕೆ, ತೊಡಗಿಸಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳುವ, ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಸಂವಹನ, ಓಕೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ವಿವರಿಸುವ ಅಂತ ಬರುತ್ತೆ. ನೋಡೋಣ. ಓಕೆನಾ, ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಅಂದ್ರೆ ಭಾಷಾ ಬೆಳವಣಿಗೆ ಬರೋದಿಲ್ಲ. ವಿಷಯಾಂಶ ಇದೆ, ಬೋಧನಾ ವಿಧಾನ ಇದೆ, ಮೌಲ್ಯಮಾಪನ ಇದೆ. ಓಕೆ, ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಫಾರ್ ದಿ ಲಾಸ್ಟ್ ಒನ್. ಹಿಯರ್ ಎಕ್ಸ್ಪ್ಲೈನ್ ಸ್ಟೇಜ್. ಓಕೆನಾ, ಇದು ಮಾದರಿ ಉತ್ತರಗಳಾಗಿರುತ್ತೆ. ನಿಮ್ಮ ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಇದು ಫೈನಲ್ ಕೀ ಆನ್ಸರ್ಸ್ ಅಲ್ಲ. ಡಿಪಾರ್ಟ್ಮೆಂಟ್ ಏನು ಕೀ ಆನ್ಸರ್ಸ್ ಬಿಡುತ್ತೆ ಅದೇ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಇದು ನಿಮ್ಮ ಏನು ಆನ್ಸರ್ ಮಾಡಿದಿರ ಅದಕ್ಕೆ 100ಕ್ಕೆ 99 ಭಾಗ ಸರಿ ಇದೆ. ಎಲ್ಲ ಆನ್ಸರ್ಸ್ ಸರಿ ಇದೆ, ನಾವು ತಿಳಿಸಿರುವಂತ ಆನ್ಸರ್ಸ್ ಅಂತ ಹೇಳ್ತಾ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಕ್ಲಾಸ್ ಇಷ್ಟ ಆಗಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ ಗಳ ಮೂಲಕ ತಿಳಿಸಿ. ನಾವು ಇದೇ ತರನಾದಂತ ಪ್ರಶ್ನೆಗಳನ್ನ ರಿವಿಷನ್ ಕ್ಲಾಸಸ್ ಅಲ್ಲಿ ಮತ್ತೆ ಮಾಮೂಲಿ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಅನ್ನೋದಾದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.